ಪೊಲೀಸ್ ಅಧಿಕಾರಿ ಯಾವುದೇ ಅನುಮತಿಯನ್ನ ಈ ಪ್ರಕರಣದಲ್ಲಿ ರಾಜ್ಯಪಾಲರು ಕೇಳಿಲ್ಲ. ಸೆಕ್ಷನ್ 17ರಲ್ಲಿ ತನಿಖಾಧಿಕಾರಿ ಅನುಮತಿ ಕೇಳ್ತಾರೆ, ಆದರೆ ಪೊಲೀಸ್ ಅಧಿಕಾರಿಯ ಯಾವುದೇ ಅನುಮತಿಯನ್ನ ಪ್ರಕರಣದಲ್ಲಿ ಕೇಳಿಲ್ಲ. ಹೀಗಂತ ಸಿಂಘ್ವಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ BNS ಕಾಯ್ದೆ ವಿಷಯವಾಗಿಯೂ ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ ಜಡ್ಜ್. ಹೊಸ ಕಾಯ್ದೆ ಉಲ್ಲೇಖಿಸಿ ಪ್ರಸ್ತಾಪ ಮಾಡ್ತಾರೆ. 420 ಅನ್ನೋದು ಹೊಸ ಕಾಯ್ದೆ ಬಂದರೂ 420ನೇ, ಅದೇನು ಬದಲಾಗೋದಿಲ್ಲ. ನಾವು ಒಬ್ಬ ಕಳ್ಳನನ್ನ 420 ಅಂತ ಏನು ಕರೀತಾರಲ್ಲ, ಅದು ಹಾಗೆ ಕರೀತಾರೆ. BNS ಹೊಸ ಕಾಯ್ದೆ ಬದಲಾಯಿತು ಅಂತ 420 ಅನ್ನುವಂತಹ ಪದ ಏನು ಬಳಕೆ ಆಗುತ್ತೆ, ಆ ನಂಬರ್ ಏನು ಕನ್ಸಿಡರ್ ಮಾಡ್ತಾರೆ, ಅದನ್ನೇನು ಬದಲಾಗಲ್ವಲ್ಲ ಅಂತ ಹೇಳಿದ್ದಾರೆ. ಹೊಸ ಕಾಯ್ದೆ ಬಂದರೂ ಕೂಡ ಅದು 420 ಆಗೇ ಇರುತ್ತೆ ಅಂತ ಜಡ್ಜ್ ತಮ್ಮ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ, BNS ಕಾಯ್ದೆಯನ್ನು ಉಲ್ಲೇಖ ಮಾಡೋ ಮೂಲಕವಾಗಿ. ಇನ್ನು ಸೆಕ್ಷನ್ 17ರಲ್ಲಿ ತನಿಖಾಧಿಕಾರಿಯ ಅನುಮತಿ ಕೇಳ್ತಾರೆ, ಆದರೆ ಪೊಲೀಸ್ ಅಧಿಕಾರಿಯ ಯಾವುದೇ ಅನುಮತಿಯನ್ನು ಕೂಡ ಇಲ್ಲಿ ರಾಜ್ಯಪಾಲರು ಕೇಳಿಲ್ಲ. ಅನುಮತಿ ಪಡೆಯದೆ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ. ಹೀಗಂತ ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ರು. ಇದು ಇವತ್ತು ಹೈಕೋರ್ಟ್ನ ಅಂಗಳದಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಸಾಮಾನ್ಯವಾಗಿ ರಾಜ್ಯಪಾಲರು ಪೊಲೀಸ್ ಅಧಿಕಾರಿಯ ಒಂದು ಅನುಮತಿಯನ್ನು ಪಡ್ಕೊಂಡು ಆ ನಂತರದಲ್ಲಿ ಈ ಒಂದು ತನಿಖೆಗೆ ಒಪ್ಪಿಸ್ತಾರೆ. ಇಲ್ಲಿ ಯಾವುದೇ ತನಿಖಾಧಿಕಾರಿಯ ಅನುಮತಿಯನ್ನೇ ರಾಜ್ಯಪಾಲರು ಕೇಳಿಲ್ಲ ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸಿಂಘ್ವಿ ಅವರು. ಸಚಿವ ಸಂಪುಟದ ಸಲಹೆಯನ್ನಾಗಲಿ ನನ್ನ ಪ್ರತಿಕ್ರಿಯೆಯನ್ನಾಗಲಿ ಯಾವುದೂ ರಾಜ್ಯಪಾಲರು ಪರಿಗಣಿಸಿಲ್ಲ ಅಂತ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂತಹ ನಿರ್ಣಯ, ಆ ನಿರ್ಣಯದ ಸಂಪೂರ್ಣ ವಿವರವನ್ನು ಕಳಿಸಲಾಗಿತ್ತು, ಅದನ್ನು ಕೂಡ ಈ ಕಡೆ ಪರಿಗಣಿಸಿಲ್ಲ. ಈ ಕಡೆ ತನಿಖಾಧಿಕಾರಿಯ ಅನುಮತಿಯನ್ನು ಕೂಡ ಕೇಳಿಲ್ಲ. ಬದಲಾಗಿ ತರಾತುರಿಯನ್ನ ರಾಜ್ಯಪಾಲರು ತೋರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ 1 ಗಂಟೆಯಿಂದ ವಾದ ಮುಂದುವರಿಸಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ರಾಜ್ಯಪಾಲರು ಹೊಸ BNS ಕಾಯ್ದೆ ಉಲ್ಲೇಖಿಸಿ ಆದೇಶಿಸಿದ್ದಾರೆ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. 420 ಅನ್ನೋದು ಕೂಡಲೇ ಬದಲಾಗೋದಿಲ್ಲ, ಅದು 420 ಆಗೇ ಇರುತ್ತೆ. ಹೊಸ ಕಾಯ್ದೆ ಬದಲಾಯಿತು ಅಂತ 420 ಅನ್ನೋದಕ್ಕೆ ಸಿಗುವಂತಹ ವ್ಯಾಖ್ಯಾನವನ್ನು ಬದಲಿಸಲಿಕ್ಕೆ ಸಾಧ್ಯನಾ ಅಂತ ಜಡ್ಜ್ ಕೂಡ ಕೇಳಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿ ಅನುಮತಿ ಕೇಳಿಲ್ಲ ಅಂತ ಸಿಂಘ್ವಿ ಅವರು ವಾದವನ್ನು ಮುಂದುವರಿಸಿದ್ದಾರೆ. ತನಿಖಾಧಿಕಾರಿ ಅನುಮತಿ ಕೇಳ್ತಾರೆ ಸೆಕ್ಷನ್ 17ರಲ್ಲಿ, ಆದರೆ ಈ ಕೇಸ್ನಲ್ಲಿ ಕೇಳಿಲ್ಲ ಅನ್ನೋದನ್ನ ಸಿಂಘ್ವಿ ಅವರು ಸತತ 1 ಗಂಟೆಗಳ ವಾದದಲ್ಲಿ ಸುದೀರ್ಘ ಹಲವಾರು ಅಂಶಗಳನ್ನ ಕೋಟ್ ಮಾಡ್ತಾ ಹೇಳ್ತಾ ಇದ್ದಾರೆ.